ಬಿಜೆಪಿಯ ನಿಲುವೆ ಸರಿಗ ಈ ಅಧಿಕಾರಿಗಳ ತಲೆದಂಡ ಮಾಡೋದಕ್ಕೆ? ಅಲ್ಲ, ನಾವು ಭಾಳ ಸ್ಪಷ್ಟ ಇದ್ದೀವಿ. ತಲೆದಂಡ ಆಗಬೇಕಾದವ್ರದ್ದು ನೇತೃತ್ವ ವಹಿಸಿದವರು ಆಯೋಜಕರು ತಲೆದಂಡ ಆಗಬೇಕು. ಆಯೋಜಕರು ತಲೆದಂಡ ಆಗದೆ, ಈಗ ನೋಡಿ ಅಲ್ಲು ಅರ್ಜುನ್ನ ಅವನ ಮೇಲೆ ಕೇಸ್ ಹಾಕಿದರು. ಇದೇ ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿ. ಅಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ರಾ? ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರಾ? ಅಲ್ಲಿ ಅಲ್ಲು ಅರ್ಜುನ್ ನೀವು ಜೈಲಿಗೆ ಕಳಿಸಿದ್ರಿ ಅಲ್ಲು ಅರ್ಜುನ್ನ. ಯಾಕೆ ಇಲ್ಲಿ ನಿಮಗೆ ಧೈರ್ಯ ಇಲ್ವಾ? ಮತ್ತು ಅದಕ್ಕಾಗಿ ನಾನು ಹೇಳ್ತಾ ಇರೋದು, ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ರಾಜ್ಯ, ದೇಶ, ಜಗತ್ತಿಗೆ ತಿಳಿಬೇಕು. ಅದಕ್ಕಾಗಿ ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಬೇಕು. ಸ್ವತಂತ್ರ ನ್ಯಾಯಾಂಗ ತನಿಖೆ ಹಾಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ಆಗಬೇಕು. ಪಶ್ಚಾತ್ತಾಪದ ಕಣ್ಣೀರಾದರೆ ಅದು ಮಾನವೀಯತೆಯ ನೆಲೆಯಲ್ಲಿ ಬರಬೇಕಾಗಿರೋದು. ಮನುಷ್ಯತ್ವ ಇರೋರು ವ್ಯಕ್ತಪಡಿಸುವ ರೀತಿ ಪಶ್ಚಾತ್ತಾಪದಾಗ. ರಾಜ್ಯದ ಮತ್ತು ದೇಶದ ಜನರಿಗೆ ಸಂಶಯ ಏನು ಅಂದರೆ, ನಿಮಗೆ ಹೊರಗಡೆ ಗೇಟ್ನಲ್ಲಿ ತಳ್ಳಾಟದಲ್ಲಿ ನಿಧನರಾಗಿದ್ದಾರೆ ಅನ್ನೋ ಸ್ಕ್ರೋಲಿಂಗ್ ಬರ್ತಾ ಇತ್ತು ಟಿವಿಗಳಲ್ಲಿ. ನಿಮ್ಮ ಹತ್ರ ಇರುವ ಅಧಿಕಾರಿಗಳು ಮಾಹಿತಿ ನಿಮಗೆ ಕೊಟ್ಟಿರ್ತಾರೆ. ಆದರೆ ನೀವು RCB ತಂಡದ ಜೊತೆಗೆ ಟ್ರೋಫಿ ಎತ್ಕೊಂಡು ಗೆಲುವನ್ನು ಸಂಭ್ರಮಿಸ್ತಾ ಇದ್ದೀರಿ. ಸಾವಿನ ಸುದ್ದಿ ನಿಮಗೆ ಬಂದಾಗಲೂ ಗೆಲುವನ್ನು ಸಂಭ್ರಮಿಸ್ತಾ ಇದ್ದೀರಿ ನೀವು. ನಿಮ್ಮ ಕಣ್ಣೀರು ಸಹಜವಾದದ್ದು ಅಂದರೆ ಅದು ಮನುಷ್ಯತ್ವ ಇರೋರು ಎಲ್ರಿಗೂ ಬರಬೇಕಾಗಿರೋದೆ. ಆದರೆ ನೀವು ಅಲ್ಲಿ ಸಂಭ್ರಮಿಸ್ತಿದ್ದ ರೀತಿ ನೋಡಿದಾಗ, ಮಾಹಿತಿ ಬಂದಾಗಲೂ ಸಂಭ್ರಮಿಸ್ತಿದ್ದ ರೀತಿ ನೋಡಿದಾಗ ಸಹಜವಾದದ್ದ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡುತ್ತೆ. ನಾನು ಪರಕಾಯ ಪ್ರವೇಶ ಮಾಡೋಕ್ಕೆ ನಂಗೆ ಬರಲ್ಲ. ಆದರೆ ನಿಮ್ಮ ಆತ್ಮ, ನಮ್ಮ ಆತ್ಮ ಸರಿತಪ್ಪುಗಳ ವಿಮರ್ಶೆಯನ್ನು ಅದು ಮಾಡ್ತಾನೆ ಇರುತ್ತೆ. ನಾಟಕವನ್ನು ವಿಮರ್ಶೆ ಮಾಡುತ್ತೆ, ಸಹಜತೆಯನ್ನು ವಿಮರ್ಶೆ ಮಾಡುತ್ತೆ. ಹಾಗಾಗಿ ನಾನು ಅವ್ರದ್ದು ಯಾವ ಥರದ್ದು ಅಂತ ನಾನು ವಿಶ್ಲೇಷಣೆ ಮಾಡೋಕ್ಕೆ ಬರಲ್ಲ. ಅದನ್ನ ಅವರಿಗೆ ಬಿಡ್ತೀನಿ ಮತ್ತು ರಾಜ್ಯ ಜನರಿಗೆ ಬಿಡ್ತೀನಿ. ನಾವು ಇಲ್ಲಿ ಮೆಚ್ಚಿಸ್ಬೋದು, ಪರಮೇಶ್ವರನ ಮೆಚ್ಚಕ್ಕಾಗಲ್ಲ. ಪರಮೇಶ್ವರ ನಮ್ಮ ಸಹಜತೆಯನ್ನಷ್ಟೇ ಸ್ವೀಕಾರ ಮಾಡ್ತಾನೆ. ನಮ್ಮ ಯಾವುದೇ ರೀತಿಯ ನಾಟಕವನ್ನು ಅವನು ಸ್ವೀಕಾರ ಮಾಡಲ್ಲ. ನಾಟಕ ಅಂತಲೇ ಬರೀತಾನೆ. ನಾನು ಶಿವಕುಮಾರ್ ಅವ್ರದನ್ನು ಈ ಅರ್ಥದಲ್ಲಿ ನಾನು ನಾಟಕ ಅಂತ ಹೇಳ್ತಾ ಇಲ್ಲ, ಅವ್ರ ಆತ್ಮಕ್ಕೆ ಬಿಡ್ತೀನಿ ನಾನು. ಹಿಂದಿನ ದಿನ ರಾತ್ರಿ ಲಕ್ಷಾಂತರ ಜನ ರಾಜ್ಯದಲ್ಲಿ RCB ಬಹುಶಃ 18 ಬಾರಿ ಅವರು ಸೋತಿದ್ದುದು ಒಂದು ಕಾರಣ ಇರ್ಬೋದು, ಕಪ್ಪು ಪಡೆದೇ ಇದ್ದಿದ್ದು ಒಂದು ಕಾರಣ ಇರ್ಬೋದು. ಒಂದು ಕ್ಷಣ ಕಾಲದ ಸಿಂಪತಿ ಕ್ರಿಯೇಟ್ ಆಗಿತ್ತು. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ಇವ್ರು ಹೊರಟಿದ್ದಾರೆ. ಮತ್ತು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ಹೊರಟು ಅದಕ್ಕೆ ನನ್ನ ವಸ್ತುನಿಷ್ಠವಾಗಿರೋ ಹೇಳಿಕೆಯೂ ಕೂಡ ರಾಜಕೀಯ ಲಾಭ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಅಂತ ಇವ್ರು ಭಾವಿಸಿರ್ಬೋದು. ಯಾಕೆಂದರೆ DK ಶಿವಕುಮಾರ್ ಅವರು ಹತ್ಯೆ ಆದ ಸಂದರ್ಭದಲ್ಲಿ ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ರು. ಯಾವುದು ಈ ಸಾವಾದ ಸಂದರ್ಭದಲ್ಲಿ, ಅದನ್ನ ನಾನು ಸರ್ಕಾರಿ ಪ್ರಾಯೋಜಿತ ಹತ್ಯೆ ಅಂತಲೇ ಕರಿತೀನಿ. ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರು ನನ್ನ ಹೆಸರನ್ನ. ಆ ಉಲ್ಲೇಖ ನೋಡಿದಾಗ ಆ ಸಾವಿನ ಸಂಕಟಕ್ಕಿಂತ ನಾನೇ ಅವ್ರ ತಲೆಯಲ್ಲಿ ಕೂತಿದ್ದೆ ಅಂತ ಅನಿಸುತ್ತೆ. ಆ ಕ್ಷಣದಲ್ಲಿ ಅವರಿಗೆ ಸಾವಿನ ಸಂಕಟ ಬಾಧಿಸ್ಬೇಕಿತ್ತು. ಈ ಕಣ್ಣೀರು ಅವತ್ತು ಆ ಕ್ಷಣಕ್ಕೆ ಬರಬೇಕಾಗಿತ್ತು. ಆ 11 ಜನ ಸಾವಿಗೀಡಾಗಿದ್ದಾರೆ ಅಂತ ಸುದ್ದಿ ತಿಳಿದ ಕ್ಷಣ ಮಾತ್ರದಲ್ಲಿ ಅವ್ರಿಗೆ ಅನಿಸ್ಬೇಕಿತ್ತು, ತಪ್ಪು ಮಾಡಿದ್ವಿ ನಾವು ಸರ್ಕಾರದವರು ಅಂತ ಅನಿಸ್ಬೇಕಿತ್ತು. ಆದರೆ ಅವರು ಅದು ಯಾವುದನ್ನು ವ್ಯಕ್ತಪಡಿಸ್ತಲೇ ಕೇವಲ ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ರು. ನಾನು ಏನು ಮಾತಾಡಿದ್ದೀನಿ ಅಕ್ಷರವೂ ಇವತ್ತಿಗೂ ಪಬ್ಲಿಕ್ ಡೊಮೈನಲ್ಲಿದೆ. ಇನ್ನೊಂದು ಸರಿ ಟೆಲಿಕಾಸ್ಟ್ ಮಾಡಿ, ಜಗತ್ತಿಗೆ ಗೊತ್ತಾಗಲಿ ನಾನೇನು ತಪ್ಪು ಮಾತಾಡಿದ್ದೀನಿ, ಸರಿ ಮಾತಾಡಿದ್ದೀನೋ ಅಂತ. ನನಗೆ ಅನ್ನಿಸ್ತು ನಾನೇನು ತಪ್ಪು ಮಾತಾಡ್ತಿಲ್ಲ. ದೇಶಕ್ಕಿಂತ ದೊಡ್ಡ ಸಂಗತಿ ಇನ್ಯಾವುದೂ ಇಲ್ಲ. ಸೈನಿಕರು ರೈತರಿಗಿಂತ ದೊಡ್ಡ ಸಂಗತಿ ಇನ್ನೊಂದಿದೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಅದಕ್ಕೆ ಕ್ರಿಕೆಟ್ ನೀವು ಎಂಜಾಯ್ ಮಾಡಿ, ಖುಷಿ ಪಡಿ, ಅಭಿಮಾನದ ಅತಿರೇಕದಲ್ಲಿ ಅನಾಹುತ ಮಾಡ್ಕೊಳ್ಬೇಡಿ ಅನ್ನೋ ಸಂದೇಶನೇ ಕೊಟ್ಟಿದ್ದೆ. ಆದರೆ ಅಭಿಮಾನದ ಅತಿರೇಕವನ್ನು ಲೀಡ್ ಮಾಡೋಕ್ಕೆ ಹೋಗಿ ಸರ್ಕಾರ ಅನಾಹುತಕ್ಕೆ ಕಾರಣ ಮಾಡ್ತು. ಅಭಿಮಾನದ ಅತಿರೇಕವನ್ನು ಲೀಡ್ ಮಾಡೋದಕ್ಕೆ ಹೋಗಿ ನಿಯಂತ್ರಿಸಬೇಕಾದ ಸರ್ಕಾರ ಅದನ್ನು ಲೀಡ್ ಮಾಡ್ತು.
ಆ ಲೀಡ್ ಮಾಡಿದ್ರಿಂದಾಗಿ ಅನಾಹುತ ಆಯಿತು.